ಸ್ನೇಹಿತರೆ, ಮಹಾಭಾರತ ಕಥಾಮೃತಕ್ಕೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಯುದ್ಧದಿಂದ ವಿಮುಖವಾಗೋ ಸ್ಥಿತಿಯಲ್ಲಿ ಭೀಷ್ಮ ದ್ರೋಣರನ್ನ, ಅಣ್ಣ ತಮ್ಮಂದಿರನ್ನ, ಅವರ ಮಕ್ಕಳನ್ನ ಕೊಲ್ಲೋದು ಹೇಗೆ ಅನ್ನೋ ಸಂದಿಗ್ಧಕ್ಕೆ ಬಿದ್ದಿದ್ದ ಅರ್ಜುನನಿಗೆ ಹುಟ್ಟು ಸಾವುಗಳ ಬಗ್ಗೆ ವಿವರವಾಗಿ ಹೇಳ್ತಾ ಇದ್ದಾನೆ ಕೃಷ್ಣ. ಅವನ ಪ್ರಕಾರ ಆತ್ಮಕ್ಕೆ ಸಾವಿಲ್ಲ. ಈ ಜಗತ್ತಿನಲ್ಲಿ ಶರೀರಧಾರಿಯಾದ ಆತ್ಮವನ್ನು ಕೊಲ್ಲೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಆ ಆತ್ಮವನ್ನು ಧರಿಸಿರುವ ಶರೀರ ಮಾತ್ರ ಸಾವಿಗೀಡಾಗುತ್ತೆ, ನಾಶವಾಗುತ್ತೆ. ಇಲ್ಲಿ ಕೃಷ್ಣ ಹೇಳ್ತಾನೆ, ಅರ್ಜುನ, ಆತ್ಮ ಯಾರಿಂದಲೂ ಕೊಲ್ಲಲ್ಪಡುವುದಿಲ್ಲ. ಹಾಗೆಯೇ ಆತ್ಮ ಯಾರನ್ನೂ ಕೂಡ ಕೊಲ್ಲೋದಕ್ಕೆ ಸಾಧ್ಯವಾಗೋದಿಲ್ಲ. ನೀನು ಯಾರನ್ನೋ ನಾನು ಕೊಲ್ಲಬೇಕು ಎನ್ನುವುದರಲ್ಲಿ ಅರ್ಥವೇ ಇಲ್ಲ. ಇಲ್ಲಿ ಕೊಲ್ಲುವುದಕ್ಕೆ ನೀನ್ಯಾರು, ಕೊಲ್ಲಿಸಿಕೊಳ್ಳುವುದಕ್ಕೆ ಅವನ್ಯಾರು? ಯಾರು ಯಾರನ್ನ ಕೊಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಅಕಸ್ಮಾತ್ ಕೊಂದರೆ ಅದು ದೇಹವನ್ನು ಮಾತ್ರ. ಇಲ್ಲಿ ನೀನು ಯಾರನ್ನ ನಿನ್ನ ಗುರು, ಪಿತಾಮಹ, ಬಂಧುಗಳು ಅಂದ್ಕೊಳ್ತಾ ಇದೆಯೋ ಆ ಮೋಹವೇ ನಿನ್ನನ್ನು ಕಟ್ಟಾಗ್ತಾ ಇದೆ. ಇಲ್ಲಿ ಕೇಳೋ ಅರ್ಜುನ, ಆತ್ಮಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ. ಅದು ಮೊದಲು ಇತ್ತು, ದೇಹವನ್ನು ಸೇರಿದ ಮೇಲೂ ಇತ್ತು, ದೇಹವನ್ನು ಬಿಟ್ಟ ನಂತರವೂ ಆತ್ಮ ಇದ್ದೇ ಇರುತ್ತೆ. ಆದರೆ ಆ ಆತ್ಮ ನಮ್ಮ ಕಣ್ಗಳಿಗೆ ಕಾಣೋದಿಲ್ಲ. ಇನ್ನು ಈ ದೇಹ ಯಾವತ್ತಿಗೂ ಶಾಶ್ವತವಲ್ಲ ಅರ್ಜುನ ಅಂತ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಯನ್ಯಾನಿ ಸನ್ಯಾತಿ ನವಾನಿ ದೇಹಿ. ಈ ದೇಹ ಮತ್ತು ಆತ್ಮದ ನಡುವಿನ ಸಂಬಂಧ ಎಂಥದ್ದು ಗೊತ್ತೇ ಅರ್ಜುನ? ನಾವು ದೇಹವನ್ನು ಮುಚ್ಚೋದಕ್ಕೆ ಬಟ್ಟೆ ಧರಿಸ್ತೀವಲ್ಲ, ಹಾಗೇನೆ ಆತ್ಮ ತನ್ನನ್ನು ತಾನು ಮುಚ್ಕೊಳ್ಳೋಕ್ಕೆ ದೇಹವನ್ನು ಧರಿಸುತ್ತೆ. ನಾವು ಧರಿಸಿದ ಬಟ್ಟೆ ಹಾಳಾದ ಮೇಲೆ ನಾವು ಮತ್ತೆ ಹಾಕೋತೀವಾ? ಖಂಡಿತ ಇಲ್ಲ. ಆ ಜೀರ್ಣ ವಸ್ತ್ರಗಳನ್ನು ವಿಸರ್ಜಿಸಿ ಬಿಡ್ತೀವಿ, ಮತ್ತೆ ಹೊಸ ಬಟ್ಟೆಗಳನ್ನು ಹಾಕೋತೀವಿ. ಹಾಗೆಯೇ ಆತ್ಮ ಜೀರ್ಣವಾದ ವಯಸ್ಸಾದ ಈ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ಧರಿಸುತ್ತೆ. ಗೆಳೆಯರೆ, ಎಂಥ ಅದ್ಭುತವಾದ ಪರಿಕಲ್ಪನೆ ನೋಡಿ. ನಮ್ಮ ಸನಾತನ ಧರ್ಮ ಅಂದರೆ ಅದು ಸಹಜ ಧರ್ಮ. ಹೇಗೆ ಪ್ರಕೃತಿ ಹೊಸ ಚಿಗುರು ಬರುವ ಮುನ್ನ ಹಳೆಯ ಬಲಿತ ಹಣ್ಣಾದ ಎಲೆಗಳನ್ನು ಉದುರಿಸಿ ಬಿಡುತ್ತೋ, ಹಾಗೆ ಮನುಷ್ಯ ಸಾವು ಮತ್ತು ಹುಟ್ಟುಗಳ ಚಕ್ರದಲ್ಲಿ ಸಿಲುಕಿಕೊಂಡಿರುತ್ತಾನೆ. ನಮ್ಮಲ್ಲಿ ಸಾವನ್ನು ಗೆಲ್ಲುವ ಪರಿಕಲ್ಪನೆಯೊಂದಿದೆ. ಶಿವ ಒಂದು ಕೈಯಲ್ಲಿ ತ್ರಿಶೂಲವನ್ನು, ಮತ್ತೊಂದು ಕೈಯಲ್ಲಿ ಕಪಾಲವನ್ನು ಧರಿಸೋದನ್ನು ನಾವೆಲ್ಲ ನೋಡಿರ್ತೀವಿ. ಕಪಾಲ ಅನ್ನೋದು ಸಾವಿನ ಸೂಚಕವಾದರೆ ತ್ರಿಶೂಲ ಅನ್ನೋದು ಗೆಲುವಿನ ಸೂಚಕ. ಇಲ್ಲಿ ಸಾವನ್ನು ಗೆಲ್ಲೋದು ಅಂದರೆ ಚಿರಂಜೀವಿಯಾಗಿ 100 ವರ್ಷ ಬದುಕೋದು ಅಂತ ಅಲ್ಲ. ಸಾವಿನ ಭಯವನ್ನು ಹೋಗಲಾಡಿಸೋದು ಮತ್ತು ಜರ್ಜರಿತವಾದ ದೇಹವನ್ನು ವಿಸರ್ಜಿಸಿ ಬಿಡೋದು ಅಂತ ಹೇಳ್ತಾರೆ ಕೃಷ್ಣ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತ ಮಾರುತಃ. ಈ ಆತ್ಮವನ್ನು ಆಯುಧಗಳು ಕತ್ತರಿಸೋದಕ್ಕೂ ಸಾಧ್ಯವಿಲ್ಲ, ಅದನ್ನು ಬೆಂಕಿಯಿಂದ ಸುಡಲು ಸಾಧ್ಯವಿಲ್ಲ, ನೀರು ಅದನ್ನು ತೋಯಿಸಲಾರದು ಮತ್ತು ಗಾಳಿ ಒಣಗಿಸಲಾಗದು. ಅದು ನಾಶವಾಗದ್ದು, ಸ್ಥಿರವಾದದ್ದು ಮತ್ತು ಸರ್ವವ್ಯಾಪಕವಾದದ್ದು. ಅರ್ಜುನ, ಇಲ್ಲಿ ಕೇಳು. ಜಾತ್ಯಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಪರಿಹಾರ್ಹೇರ್ತೆ ನತ್ವಂ ಶೋಚಿತುಮರ್ಹಸಿ. ಅಂದರೆ ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಮತ್ತೆ ಹುಟ್ಟಲೇಬೇಕು. ಇದಕ್ಕಾಗಿ ಚಿಂತಿಸಿ ಫಲವೇನು ಅರ್ಜುನ? ನೀನು ನಿಷ್ಫಲದಾಯಕ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಚಿಂತೆ ಮಾಡ್ತಾ ಇದೀಯ. ಈ ನಿನ್ನ ಚಿಂತೆಗಳನ್ನು ತೆಗೆದು ಕಟ್ಟಿ ಆಚೆಗೆ ಎಸೆದು ಬಿಡು. ನೀನು ನಿನ್ನ ಧರ್ಮವನ್ನು ನಿಭಾಯಿಸೋದಕ್ಕೆ ಅಷ್ಟೇ ಬಂದಿದ್ದೀಯ ಅನ್ನೋದನ್ನು ಸದಾಕಾಲ ನೆನಪಿಡು ಅಂತ ಹೇಳ್ತಾನೆ ಕೃಷ್ಣ. ಸಾಮಾನ್ಯವಾಗಿ ಯಾವ ಜೀವಿಯೂ ಜಗತ್ತಿನಲ್ಲಿ ಸುಖ ಸುಮ್ಮನೆ ಹುಟ್ಟುವುದಿಲ್ಲ. ಪ್ರತಿ ಹುಟ್ಟುವಿನ ಹಿಂದೆ ಒಂದು ಕಾರಣವಿರುತ್ತೆ. ಪ್ರತಿಯೊಬ್ಬನಿಗೂ ಅವನದ್ದೇ ಆದ ಕರ್ತವ್ಯವನ್ನು ನಿಗದಿಪಡಿಸಿಯೇ ವಿಧಿಯ ಅವನನ್ನು ಈ ಲೋಕಕ್ಕೆ ಕಳಿಸಿರುತ್ತಾನೆ. ಹೀಗಾಗಿ ನಾವು ವಿನಾಕಾರಣ ಚಿಂತೆಗಳಲ್ಲಿ ಮುಳುಗೋದನ್ನು ಬಿಟ್ಟು ಕಾಲಧರ್ಮಕ್ಕೆ ಅನುಗುಣವಾಗಿ ನಮ್ಮ ಕೆಲಸಗಳನ್ನು ನಿರ್ವಂಚನೆಯಿಂದ ಮಾಡಿಕೊಂಡು ಹೋಗಬೇಕು. ನಮ್ಮ ಧರ್ಮವನ್ನು ನಾವು ನಿಭಾಯಿಸಬೇಕು ಅಂತ ಹೇಳುವ ಕೃಷ್ಣ, ಅರ್ಜುನ, ನಿನ್ನದು ಕ್ಷತ್ರಿಯ ಧರ್ಮ. ಯುದ್ಧ ಮಾಡೋದು ನಿನ್ನ ನಿಜ ಧರ್ಮ. ಆ ಯುದ್ಧಕ್ಕೆ, ಆ ನಿನ್ನ ಕರ್ತವ್ಯ ನಿರ್ವಹಣೆಗೆ ನೀನು ಹೆದರಬಾರದು. ಅದನ್ನು ಮಾಡಬೇಕು. ನೀನು ನಿನ್ನ ಧರ್ಮವನ್ನು ನಿಭಾಯಿಸಬೇಕು.
ಅಕಸ್ಮಾತ್ ನೀನು ನಿನ್ನ ಧರ್ಮವನ್ನು ಸಾಧಿಸುವುದರಲ್ಲಿ ತಪ್ಪಿದರೆ ಲೋಕನಿಂದನೆಗೆ ಗುರಿಯಾಗ್ತೀಯ. ಕಾಲಕ್ಕೂ ಜನ ನಿನ್ನನ್ನು ಆಡಿಕೊಳ್ತಾರೆ. ಇಲ್ಲಿ ಗೆದ್ದರೆ ಸಾಮ್ರಾಜ್ಯ, ಸೋತರೆ ವೀರಸ್ವರ್ಗ. ನೀನು ಕಳ್ಕೊಳ್ಳೋದು ಏನಿದೆ, ಸುಮ್ಮನೆ ಯುದ್ಧವನ್ನು ಮಾಡು. ಅಷ್ಟೇ ಅಲ್ಲ, ನಾವು ಯಾವುದೇ ಕಾರ್ಯವನ್ನು ಮಾಡುವಾಗ ಕೆಲಸ ಮಾಡೋದು ಅಷ್ಟೇ ನಮ್ಮ ಗುರಿಯಾಗಬೇಕೇ ಹೊರತು ಅದರಿಂದ ಬರುವ ಲಾಭ ನಷ್ಟಗಳು, ಕರ್ಮಫಲಗಳ ಬಗ್ಗೆ ಯಾವತ್ತೂ ಯೋಚಿಸಬಾರದು ಅಂತ ಹೇಳ್ತಾರೆ ಕೃಷ್ಣ. ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಏತುರ್ಭು ಮಾತೇ ಸಂಗೋಸ್ತ್ವಕರ್ಮಣಿ. ಕೃಷ್ಣ ಹೇಳ್ತಾ ಇದ್ದಾನೆ, ನೀನು ಯಾವುದೇ ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡ. ಕರ್ತವ್ಯಗಳನ್ನು ನಿರ್ವಹಿಸುವುದು ಅಷ್ಟೇ ನಿನ್ನ ಕೆಲಸ. ಫಲಾಫಲಗಳ ಬಗ್ಗೆ ನನಗೆ ಬಿಟ್ಟುಬಿಡು. ನಾವು ನಮ್ಮ ಯಾವುದೇ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದರೆ ನಮಗೆ ಬೇಕಾದಿದ್ದೆಲ್ಲವೂ ನಾವು ನಿರೀಕ್ಷಿಸಿದ್ದಕ್ಕಿಂತ ಜಾಸ್ತಿ ನಮಗೆ ಸಿಗೋದಕ್ಕೆ ಸಾಧ್ಯವಾಗುತ್ತೆ. ಅಕಸ್ಮಾತ್ ನಿನಗೆ ಏನು ಸಿಗದೇ ಇದ್ದರೂ ಕೂಡ ನಿನಗೆ ನಿರಾಸೆಯಾಗೋದಿಲ್ಲ. ಇಲ್ಲಿ ಆಸೆಯನ್ನು ಬಿಟ್ಟುಬಿಡು, ನಿನ್ನ ಕರ್ತವ್ಯವನ್ನಷ್ಟೇ ನೀನು ಮಾಡು ಎಂದು ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಇಂಥ ನಿಷ್ಕಾಮ ಕರ್ಮವನ್ನು ಸಾಧಿಸಿದವನು ಸ್ಥಿತಪ್ರಜ್ಞತೆಯನ್ನು ಸಾಧಿಸುತ್ತಾನೆ. ಸ್ಥಿತಪ್ರಜ್ಞತೆ ಅಂದರೆ ಏನು? ಮನಸ್ಸನ್ನು ಸ್ಥಿರವಾಗಿರಿಸೋದು, ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳೋದು, ಸಂತೋಷ ಮತ್ತು ದುಃಖಗಳನ್ನು ಮೀರಿದ, ಆಸೆ ದುರಾಸೆಗಳನ್ನು ಮೀರಿದ, ದ್ವೇಷಗಳಿಂದ ಮುಕ್ತವಾದ ಭಾವವೇ ಸ್ಥಿತಪ್ರಜ್ಞತೆ. ಸ್ನೇಹಿತರೆ, ಇಲ್ಲಿ ಯುದ್ಧ ಅನ್ನೋದು ಅರ್ಜುನನ ಧರ್ಮ. ಅವನು ಅದನ್ನು ನಿಭಾಯಿಸಬೇಕು. ಇಲ್ಲಿ ಯಾವ ರಾಗದ್ವೇಷಗಳೂ ಇಲ್ಲದೆ ಧರ್ಮ ನಿರ್ವಹಣೆಗಾಗಿ, ತನ್ನ ಕೆಲಸಗಳನ್ನು ಮಾಡಿ ಮುಗಿಸುವುದಕ್ಕಾಗಿ, ತಾನೇ ನಿಗದಿಪಡಿಸಿಕೊಂಡ ಗುರಿಯನ್ನು ತಲುಪುವುದಕ್ಕಾಗಿ ಅರ್ಜುನ ಯುದ್ಧ ಮಾಡಬೇಕು. ಅದೇ ಅವನ ಧರ್ಮ. ಹೀಗೆ ಪ್ರತಿಯೊಬ್ಬರಿಗೂ ಅವರವರದ್ದೇ ಆದ ಧರ್ಮಗಳು, ಕರ್ಮಗಳು ಇರುತ್ತವೆ. ಮಾಡಬೇಕಾದ ಕೆಲಸಗಳು, ಗುರಿಗಳು ಇರುತ್ತವೆ. ಆ ಕರ್ತವ್ಯಗಳನ್ನು ನಿರ್ವಹಿಸುವುದಕ್ಕೆ ಏಕಾಗ್ರ ಮನಸ್ಸಿನಿಂದ, ಅಕ್ಕಪಕ್ಕದ ಯಾವ ಆಕರ್ಷಣೆಗಳಿಗೂ ಒಳಗಾಗದೆ ತಪಸ್ಸಿನಂತೆ ಮಾಡಿದರೆ ಅದರ ಫಲ ಖಂಡಿತವಾಗಿಯೂ ಸಿಗುತ್ತೆ. ಹಾಗೂ ನಮ್ಮ ಮನಸ್ಸಿನ ಮೇಲೆ ಹಿಡಿತವನ್ನು ಸಾಧಿಸಬೇಕು. ಸದಾಕಾಲ ನಾವು ಹೇಳಿದ ಹಾಗೆ ಮನಸ್ಸು ಕೇಳಬೇಕೇ ಹೊರತು ಮನಸ್ಸು ಹೇಳಿದ ಹಾಗೆ ನಾವು ಕೇಳಬಾರ್ದು ಅಂತ ಹೇಳ್ತಾರೆ ಶ್ರೀಕೃಷ್ಣ. ಹೀಗೆ ಕೃಷ್ಣ ಸಾಂಖ್ಯಯೋಗ ಅಂತ ಕರೆಸಿಕೊಳ್ಳಲ್ಪಡುವ 2ನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ಮನೋಸ್ಥಿಮಿತದ ಬಗ್ಗೆ, ಸ್ಥಿತಪ್ರಜ್ಞತೆಯ ಬಗ್ಗೆ, ಕರ್ತವ್ಯದ ನಿರ್ವಹಣೆಯ ಬಗ್ಗೆ ಬೋಧಿಸಿದ್ದಾರೆ. ಅದಾದ ನಂತರ ಅವನು ಹೇಳಿದ್ದು ಕರ್ಮಯೋಗ. ಧರ್ಮ ಕರ್ಮಗಳ ಕುರಿತು ಜಿಜ್ಞಾಸೆಗೆ ಪರಿಹಾರವನ್ನು ಒದಗಿಸುವ ಕರ್ಮಯೋಗದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳ್ತೀನಿ. ಈ ಅಧ್ಯಾಯ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.